ಅದೆಲ್ಲ ಎನ್ಕ್ವೈರಿನಲ್ಲಿ ಬರುತ್ತಿದೆ ನಮ್ಮ ಹತ್ರ, ಬಟ್ ಅದು ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಇನ್ನು ಡೀಟೇಲ್ ಆಗಿ. ನನ್ನ ಹತ್ರ ಇದೆ ಕೆಲವೆಲ್ಲ, 23ರದ್ದು ಯಾವುದು 25ರದ್ದು ಯಾವುದು ನಮ್ಮ ಹತ್ರ ಇದೆ. ಈಗ ಬಂದಿರೋ 5-6 ಬಂದಿದೆಯಲ್ಲ, ಆ 5-6ರಲ್ಲಿ 3 23ರದ್ದು, 2 20 ಲೇಟೆಸ್ಟ್, ಅಂದ್ರೆ 3 ತಿಂಗಳು 4 ತಿಂಗಳದ್ದು ಗೊತ್ತಿಲ್ಲ. ಇನ್ನೂ ಹೊರತುಪಡಿಸಿ ಆಚೆ ಬಂದ್ಮೇಲೆ ಗೊತ್ತಾಗೋದಲ್ಲ. ಆಮೇಲೆ ಇನ್ನೂ ಒಂದೇನಪ್ಪ ಅಂದ್ರೆ, ಈಗ ತಾವು ಮೀಡಿಯಾದವ್ರು ಹಾಕ್ಬಿಡ್ತೀರ, ನಾವು ನಿಮ್ಮನ್ನು ಕೇಳ್ತೀವಿ ಇನ್ಮೇಲೆ. ನಿಮ್ಮನ್ನು ಕೂಡ, ನಿಮಗೆ ಹೆಂಗೆ ಸೋರ್ಸ್ ಏನ್ ನಿಮ್ದು? 2 years ಬ್ಯಾಕ್. ಅದು ಮಾಡ್ತೀನಿ ನಾನು. ಅದಕ್ಕೆ ಹೇಳ್ದೆ ಆಗ್ಲೇ, ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿ ನೀವು ಕೇಳಿಸ್ಕೊಳ್ಳಿ. ತನಿಖೆ ನಾನು ಈಗ ಹಿಂದೆ ಒಂದು ವರದಿ ಕೊಟ್ಟಿದ್ದಾರೆ, ಅದು 23ಯಲ್ಲಿ ಅದನ್ನು ವರದಿ ಕೇಳಿದ್ದೇನೆ. ಮತ್ತು ಹಿಂದೆ ಮೆನ್ಷನ್ ಮಾಡಿ PSCನಲ್ಲ, ಎಲ್ಲಿ PSCನಲ್ಲಿ HK ಪಾಟೀಲ್ ರವರು ಕೂಡ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ, ಅದನ್ನು ತರಿಸ್ಕೊಳ್ತೀವಿ. ಆಲ್ ದಿಸ್ ಪುಟ್ ಟುಗೆದರ್ ವಿಲ್ ಡೆಫಿನೆಟ್ಲಿ ಎಕ್ಸಾಮಿನ್ ಅಂಡ್ ಟೇಕ್ ಸೀರಿಯಸ್ ನೋಟ್. ಅಲ್ಲ, ನನಗಿನ್ನೂ ಮಾಹಿತಿ ಬಂದಿಲ್ಲ. ಅವರು ಮಾಹಿತಿ ಬಂದ ಮೇಲೆ ಯಾರಿದ್ದಾರೆ ಅಲ್ಲಲ್ಲ, ಅವ್ರಿಗೆ ಮಾಹಿತಿ ಬರ್ಬೇಕಲ್ಲ. ಬಂದ ಮೇಲೆ ಸಂಪೂರ್ಣವಾಗಿ ಮಾಹಿತಿ ಬಂದ ಮೇಲೆ ಶೇರ್ ಮಾಡ್ತೀನಿ. No, they have already in that particular incident or case, they have already got whatever information they want, and they have not shared with us. ಇಲ್ಲ, ನಮ್ಮ ಹತ್ರ ಏನು ಇಲ್ಲ, ನಮ್ಗೇನು ಹೇಳಿಲ್ಲ ಅವರು. ನಮಗೆ ರೈಟಿಂಗ್ ಅಲ್ಲಿ ಕೊಡ್ಬೇಕಲ್ಲ ಈ ತರ ಅಂತ ಹೇಳಿ. ಆಲ್ಮೋಸ್ಟ್ 80% ಆಫೀಸರ್ಸ್ ಸ್ಟಾಫ್ ಮೇಲೆ ಡಿ ಇದೆ. ಈಗ 12 ಕೇಸ್ ಆದ್ರೆ ಮೋಸ್ಟ್ಲಿ ಶೆಟ್ರ್ ಹಿಡಿಬೇಕಾದ್ರೆ ಡಿಪಾರ್ಟ್ಮೆಂಟ್ ಅಷ್ಟಿದೆ. ಕೇಳಿ ವಿಚಾರಿಸಿ ನೋಡಿ ಸರ್, ಯಾಕೆ ಏನು ಸುಧಾರಣೆ ಆಗ್ತದೆ ಅಂದ್ರೆ, ಎಲ್ಲ 80% ಯಾವ್ದು ಡಿ ಕ್ಲಿಯರ್ ಆಗಿಲ್ಲ. ಇಲ್ಲಿ ಎಲ್ಲರ ಮೇಲೆ, ಎಲ್ಲ ಆಫೀಸರ್ಸ್ AIGP ಇಂದ ಹಿಡಿದು ಈ PC ವರೆಗೂ ಎಲ್ಲರ ಮೇಲೆ ಇದೆ. ಆಲ್ಮೋಸ್ಟ್ 80% ಅಷ್ಟು ಈ ಡಿಪಾರ್ಟ್ಮೆಂಟ್ ಮೇಲೆ DA ಕೇಸ್ ಯಾವ ಡಿಪಾರ್ಟ್ಮೆಂಟ್ ಇರೋ ಗೊತ್ತಿಲ್ಲ. 3000 ಜನದ ಮೇಲೆ ಇದೆ. ಆಲ್ಮೋಸ್ಟ್ 80% ಕೇರ್ ನೋಡಿ ಸರ್, 80% ಮೇಲೆ ಇದೆ. ಇಲ್ಲ, ಅದನ್ನು ಒಂದು ರಿವ್ಯೂ ಮಾಡೇ ಬಿಡ್ತೀವಿ. ಐ ವಿಲ್ ಡೆಫಿನೆಟ್ಲಿ ರಿವ್ಯೂ. ಪರಾತ್ನಗರಕ್ಕೆ ಹೋಗೋ ಚೀಫ್ ಸೆಕ್ರೆಟರಿ ಮೇಲೆ ಸಸ್ಪೆಂಡ್ ಸರ್, ಒಂದು 2 years ಇದ್ರು ಅಂದ್ರೆ ಸಸ್ಪೆಂಡ್ ಕಂಟಿನ್ಯೂ ಆಗಿದೆ. ಟೋಟಲ್ 100 ಕೇಸಸ್, ಅರೌಂಡ್ 400 ಕೇಸ್ ನೋಡಿ ಸರ್. 50% 100 ಕೇಸಸ್ ನಲ್ಲಿ ಡಿ ಇದೆ. ನೀವು ಹೇಳ್ದಂಗೆ 3000 ಜನದ ಮೇಲೂ ಇಲ್ಲ. 80% ಅಂದ್ರೆ ಏನ್ರಿ? 100 ಲೆಕ್ಕಾಚಾರನೇ ಹೊರಟೋಗಿದೆ ಅಲ್ಲಿ ನಿಮ್ದು. ಓಕೆ, ಥ್ಯಾಂಕ್ ಯು. 2017ರಲ್ಲಿ KSPS ಏನಾಗಿದ್ದಾರೆ, ಅವ್ರಿಗೆ ಮುಂಬಂದಿ ಕೊಡ್ತೀರಾ, ಸರ್ಕಾರಕ್ಕೆ ಗೌರ್ಮೆಂಟ್ ತಪ್ಪು ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ಒಂದು ವರದಿ ಬಂದಿದೆ. ಯಾವ್ದು 2017 ಪೊಲೀಸ್ ಬೇಡ ರೀ, ಈಗ ಪೊಲೀಸ್ ಆಮೇಲೆ ಮಾತಾಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.